ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಫೈನಲಿ ಈ ಒಂದ್ ದಿವಸಕ್ಕೋಸ್ಕರ ತುಂಬಾ ದಿನಗಳಿಂದ ಕಾದು ಕೂತಿದೆ ಗೈಸ್. ಇಂಡಿಯಾದವರು ಫೈನಲ್ ಆಡ್ತಾರೆ, ಫೈನಲ್ ಅಲ್ಲಿ ಕಪ್ ಕೆತ್ಕೊಂಡು ಆಪೋಸಿಟ್ ತಂಡನ ಧೂಳಿಪಟ ಮಾಡಾಕ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವನ್ ಕೆಲವೊಂದು ಫ್ಯಾಕ್ಟ್ ನೋಡ್ಬಿಟ್ಟು ಅದ್ಯಾಕೋ ಸ್ವಲ್ಪ ಉಲ್ಟಾ ಹೊಡಿತೇನಪ್ಪ ಅಂತ ಅನಿಸ್ತಾ ಇದೆ ಗೈಸ್. ಯಾಕೆಂದ್ರೆ ಆ ತರ ಇದೆ ಫ್ಯಾಕ್ಟ್. ಎಲ್ಲಾ ಸ್ಟ್ರಾಟಜಿಕ್ಸ್ ಎಲ್ಲ ನ್ಯೂಜಿಲೆಂಡ್ ಕಡೆ ಇದೆ ಅಂತ ಹೇಳ್ಬೋದು ಗೈಸ್. ಕೆಲವೊಂದು ದಿನಗಳಿಂದ ಇಂಡಿಯಾದವರು T20 ಫಾರ್ಮೆಟ್ ಅಲ್ಲಿ ಯಾವ ತರ ಒಂದು ಹೆಸರು ಮಾಡಿದ್ರು ಅಂದ್ರೆ, ಆಪೋಸಿಟ್ ತಂಡಗಳು ಇಂಡಿಯಾ ಪ್ಲೇಯಿಂಗ್ 11 ಕೇಳಿದ್ರೆ ಸಾಕು ಬೆಚ್ಚಿ ಬೀಳ್ತಿದ್ರು. ಆ ತರ ಒಂದು ಪ್ಲೇಯಿಂಗ್ 11 ಇತ್ತು ಗೈಸ್. ಆದ್ರೆ ಇವತ್ತಿನ ಫೈನಲ್ ಅಲ್ಲಿ ಹಾಟ್ ಫೇವರೇಟ್ ಆಗಿ ಕಾಣ್ ಬರ್ತಾ ಇರೋದು ನ್ಯೂಜಿಲೆಂಡ್ ಗೈಸ್. ನನ್ನ ಪ್ರಕಾರ ಹಂಗೆ ಅನಿಸ್ತಾ ಇದೆ. ಇವತ್ತಿನ ನನ್ನ ವಿನ್ನಿಂಗ್ ಪ್ರಿಡಿಕ್ಷನ್ ಅಷ್ಟೇ ಗೈಸ್. ವಿನ್ನಿಂಗ್ ಪ್ರಿಡಿಕ್ಷನ್ ಬಂದು 70% ಇದೆ ನ್ಯೂಜಿಲೆಂಡ್ಗೆ, ಇನ್ನ ಇಂಡಿಯಾಗೆ 30% ಕೊಡ್ತೀನಿ ಗೈಸ್. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಸೆನ್ಸು ಆತರ ಹೇಳ್ತಾ ಇದೆ. ನನ್ನ ಪ್ರಿಡಿಕ್ಷನ್ ಆಲ್ಮೋಸ್ಟ್ ಎಲ್ಲಾನು ಪಾಸ್ ಆಗಿದೆ ಅಂತ ಹೇಳ್ಬೋದು. ನಿಮಗೂ ಗೊತ್ತೇ ಇರುತ್ತೆ ವಿಡಿಯೋ ನೋಡೋ ಎಲ್ಲರಿಗೂ. ಓಕೆ ಗೈಸ್, ಆ ಒಂದು ಫ್ಯಾಕ್ಟ್ ನ್ಯೂಜಿಲೆಂಡ್ ಪರ ಏನೇನಿದೆ ಅಂತ ನೋಡೋಣ ಬನ್ನಿ ಗೈಸ್. ಮೊದಲನೇ ಫ್ಯಾಕ್ಟ್ ಬಂದು ಗೈಸ್, ಇಂಡಿಯಾದವರು T20 ವರ್ಲ್ಡ್ ಕಪ್ ಅಲ್ಲಿ ಯಾವುದೇ ಒಂದು ಮ್ಯಾಚ್ ಗೆದ್ದೇ ಇಲ್ವಂತೆ ಗೈಸ್ ನ್ಯೂಜಿಲೆಂಡ್ ವಿರುದ್ಧ. ಯಾವ ತರ ಇದೆ ನೋಡಿ ಗೈಸ್, ನಿಮ್ಗೆ ಗೊತ್ತಿತ್ತಾ ಇದು ಫ್ಯಾಕ್ಟ್? ಇನ್ನ ಎರಡನೇ ಫ್ಯಾಕ್ಟ್ ಬರೋದಾದ್ರೆ, ICC ಈವೆಂಟ್ ಅಲ್ಲಿ ಫೈನಲ್ ಏನಾದ್ರು ಇಂಡಿಯಾದವ್ರು ಆಡಿದ್ರೆ, ಅದು ಸಪೋಸ್ ಭಾನುವಾರನೇ ಆಡಿದ್ರೆ, ಆ ಭಾನುವಾರ ದಿವಸ ಯಾವುದೇ ಒಂದು ಫೈನಲ್ ಮ್ಯಾಚ್ ಗೆದ್ದೇ ಇಲ್ವಂತೆ ಇಂಡಿಯಾದವರು. ಯಾವ ತರ ಇದೆ ನೋಡಿ ಗೈಸ್ ಫ್ಯಾಕ್ಟ್ಸ್, ಎಲ್ಲ ನ್ಯೂಜಿಲೆಂಡ್ ಪರನೇ ಇದೆ ಅಂತ ಹೇಳ್ಬೋದು. ಇನ್ನು ಉದಾಹರಣೆ ಬರೋದಾದ್ರೆ ಗೈಸ್, 2003 ಇಂಡಿಯಾದವರು ಅಂದ್ರೆ 50 ಓವರ್ಸ್ ಓಡಿ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಹೋಗಿದ್ರು. ಅದು ಭಾನುವಾರನೇ ಇತ್ತು, ಅವತ್ತು ಮ್ಯಾಚ್ ಸೋತಿದ್ರು. ಇನ್ನು 2014 T20 ವರ್ಲ್ಡ್ ಕಪ್ ಫೈನಲ್ ಹೋಗಿದ್ರು, ಭಾನುವಾರ ದಿವಸನೇ ಬಿದ್ದಿತ್ತು ಆ ಫೈನಲ್ ಮ್ಯಾಚ್, ಅವತ್ತು ಸೋತಿದ್ದಾರೆ. ಇನ್ನು 2023 ಏನು ಆಸ್ಟ್ರೇಲಿಯಾ ವಿರುದ್ಧ ಆಡಿದ್ರಲ್ಲ ಗೈಸ್ ವರ್ಲ್ಡ್ ಕಪ್, ಅದು ಭಾನುವಾರನೇ ಬಿದ್ದಿತ್ತು, ಅವತ್ತಿನ ಮ್ಯಾಚ್ ಸೋತಿದ್ರು. ಇದಕ್ಕಿನ್ನ ಬೇಕಾ ಗೈಸ್ ಉದಾಹರಣೆಗಳು? ಇನ್ನು ಮೂರನೇ ಫ್ಯಾಕ್ಟ್ಸ್ ಹೇಳೋದಾದ್ರೆ ಗೈಸ್, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಏನಾದ್ರು ಸಪೋಸ್ ಇಂಡಿಯಾದವ್ರು ಫೈನಲ್ ಆಡಿದ್ರೆ ICC ಈವೆಂಟ್ ಅಲ್ಲಿ, ಆ ಒಂದು ಸ್ಟೇಡಿಯಂ ಅಲ್ಲಿ ಇಂಡಿಯಾಗೆ ಲೆಕ್ಕ ಇಲ್ಲ ಅಂತ ಹೇಳ್ಬೋದು ಗೈಸ್. ನರೇಂದ್ರ ಮೋದಿ ಸ್ಟೇಡಿಯಂ ಬಿಗ್ ಕ್ರೌಡ್ ಇಂದ ತುಂಬಿರುತ್ತೆ, ಅದೊಂದು ಪ್ರೆಷರ್ಗೆ ಆತರ ಆಗುತ್ತಾ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಏನಾದ್ರು ಇಂಡಿಯಾದವ್ರು ಫೈನಲ್ ಆಡಿದ್ರೆ ಆ ಮ್ಯಾಚ್ ಗೆದ್ದೇ ಇಲ್ಲ ಅಂತ ಇಲ್ಲಿವರೆಗೂ ಅಂತಾನೆ ಹೇಳ್ಬೋದು ಗೈಸ್. ಯಾವ ತರ ಇದೆ ಅಂತಂದ್ರೆ, ಇವೆಲ್ಲ ಕೇಳ್ಬಿಟ್ಟು ಫ್ಯಾಕ್ಟ್ ನನ್ಗಂತೂ ತಲೆ ತಿರುಗ್ಬಿಡ್ತಂತಾನೆ ಹೇಳ್ಬೋದು. ಇನ್ನ ಗೈಸ್, ಇನ್ನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿನ ಮ್ಯಾಚು ಟಾಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ಟೀಮ್ಗಳಿಗೆ. ಯಾಕೆಂದ್ರೆ ಡ್ಯೂ ಫ್ಯಾಕ್ಟ್ ಇರೋದ್ರಿಂದ ಟಾಸ್ ಯಾರು ಕೇಳ್ತಾರೋ ಅವ್ರು ಆಲ್ಮೋಸ್ಟ್ 50% ಮ್ಯಾಚ್ ಗೆದ್ದಂಗೆ ಅಂತ ನನ್ಗನ್ಸುತ್ತೆ. ಇನ್ನ ಪ್ಲೇಯಿಂಗ್ 11 ಬರೋದಾದ್ರೆ ಗೈಸ್, ಸೇಮ್ ಪ್ಲೇಯಿಂಗ್ 11 ಇರುತ್ತೆ, ಯಾವುದೇ ಒಂದು ಪ್ಲೇಯಿಂಗ್ 11 ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನನ್ನ ಪ್ರಕಾರ 100% ಶೋರ್ ಅಂಡ್ ಶಾರ್ಟ್ ಆಗಿದ್ದಾರೆ ನ್ಯೂಜಿಲೆಂಡ್ ತಂಡದ ಪ್ಲೇಯಿಂಗ್ 11, ಯಾವುದೇ ಒಂದು ಚೇಂಜ್ ಮಾಡೋದಿಲ್ಲ. ಆದ್ರೆ ಇಲ್ಲೂ ಒಂದು ಸ್ಟೆಪ್ ಡೌನ್ ಇದಾರೆ ಗೈಸ್ ಇಂಡಿಯಾದವರು. ಪ್ಲೇಯಿಂಗ್ 11 ಅಲ್ಲಿ ಪಕ್ಕ ಯಾವ್ದೋ ಒಂದು ಚೇಂಜಸ್ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅಭಿಷೇಕ್ ಶರ್ಮಾ ಎಲ್ಲೋ ಒಂದ್ ಕಡೆ 100 ಅಲ್ಲಿ 1% ಚೇಂಜಸ್ ಮಾಡುವಂತ ಚಾನ್ಸಸ್ ಕಂಡು ಬರಬಹುದು. ಇನ್ನ ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ, ವರ್ಲ್ಡ್ ನಂಬರ್ 1 T20 ಬೌಲರ್ ಆಗಿರುವಂತ ವರುಣ್ ಚಕ್ರವರ್ತಿ ಅವರು ಯಾವ ತರ ದುಬಾರಿ ಆಗ್ತಾ ಬರ್ತಾ ಇದಾರೆ ಅಂದ್ರೆ, ಕಳೆದ ಒಂದ್ 2-3 ಮ್ಯಾಚಸ್ ಗಳಿಂದ ಏನ್ 50-60 ಹೊಡ್ಸ್ಕೊಂತಾ ಇದಾರೆ ಗೈಸ್. ವಿಕೆಟ್ ಒಂದ್ ತೆಗಿತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 50-60 ರನ್ ಬಿಟ್ಕೊಟ್ಬಿಟ್ಟು ಒಂದು ವಿಕೆಟ್ ತೆಗೆದ್ರಲ್ಲಿ ನಮ್ ಶಿವಮ್ ದುಬೆನೆ ಬೆಸ್ಟ್ ಆಫ್ ಅನ್ಸ್ಬಿಡುತ್ತೆ. ಯಾಕಂದ್ರೆ ವರುಣ್ ಚಕ್ರವರ್ತಿ ಎಲ್ಲ ಟೆಕ್ನಿಕ್ಗಳು ಆಪೋಸಿಟ್ ಬ್ಯಾಟ್ಸ್ಮನ್ ಗಳೆಲ್ಲ ತಿಳ್ಕೊಂಡ್ಬಿಟ್ಟಿದ್ರೆ ಅಂತ ಅನ್ಸುತ್ತೆ. ಮಾಡಿದ್ರೆ ವರುಣ್ ಚಕ್ರವರ್ತಿ ಬದಲು ಕುಲ್ದೀಪ್ ಯಾದವ್ ಬರೋ ಸಾಧ್ಯತೆ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಇದು ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಸ್ವಲ್ಪ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ತಲೆ ಕೆಡುತ್ತೆ. ಯಾಕಂದ್ರೆ ವಿನ್ನಿಂಗ್ ಕೋರ್ನೆ ಇಟ್ಕೊಂಡು ಹೋಗ್ತಾರ ಅಥವಾ ಚೇಂಜಸ್ ಕಡೆ ಗಮನ ಹರಿಸ್ತಾರ ಅಂತ ನನ್ಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತಿನ ಬಿಗ್ ಚಾಲೆಂಜ್ ಆಗಿರುತ್ತೆ ಸೂರ್ಯಕುಮಾರ್ ಯಾದವ್ಗೆ ಇವತ್ತಿನ ಮ್ಯಾಚ್. ಇನ್ನ ಫೀಲ್ಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಗೈಸ್, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ನ್ಯೂಜಿಲೆಂಡ್ ತಂಡದ ಎಲ್ಲಾ ಒಂದು ಪ್ಲೇಯರ್ಗಳು. ಫೀಲ್ಡಿಂಗ್ ವಿಚಾರದಲ್ಲಿ ಒಂದೊಂದು ರನ್ ಬಿಟ್ಕೊಳ್ಳೋದಕ್ಕೂ ಅವರು ಯೋಚನೆ ಮಾಡ್ತಾರೆ. ಇನ್ನ ಫೀಲ್ಡಿಂಗ್ ವಿಚಾರದಲ್ಲಿ ನ್ಯೂಜಿಲೆಂಡ್ ಹೋಲ್ಸ್ಕೊಂಡ್ರೆ ಸ್ವಲ್ಪ ಡೌನ್ ಇದಾರೆ ಇಂಡಿಯನ್ ತಂಡದ ಪರವಾಗಿ. ಆಲ್ಮೋಸ್ಟ್ ಚೆನ್ನಾಗೆ ಒಂಥರ ಲೆವೆಲ್ ಮಾಡ್ತಿದ್ದಾರೆ. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ನಮ್ಗೇನು ಅಕ್ಷರ್ ಪಟೇಲ್ ಯಾವ ತರ ಒಂದು ಕ್ಯಾಚಸ್ ಗಳೆಲ್ಲ ಹಿಡಿದಿದ್ರು, ಆ ಕ್ಯಾಚಸ್ ಗಳೇ ಮೇನ್ ಗೈಸ್. ಫೀಲ್ಡಿಂಗ್ ವಿಚಾರದಲ್ಲಿ ಕ್ಯಾಚಸ್ ಯಾವಾಗ ಹಿಡಿತಾರೋ ಅವಾಗ ಮ್ಯಾಚಸ್ ವಿನ್ ಆಗ್ತಾರೆ ಅಂತ ತುಂಬಾ ಒಂದು ಉದಾಹರಣೆಗಳು ನಾವು ನೋಡಿದೀವಿ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.